ಈ ಹಿಂದೆ ಬೆಂಗಳೂರು ಹಿಂಗಿರಲಿಲ್ಲ, ಏರ್ ಕಂಡೀಷನ್ ಸಿಟಿಯಾಗಿತ್ತು. ಈಗ ನೋಡಿದರೆ ಎಂಥ ಬಿಸಿಲಪ್ಪ ಅಂತ ಬೆಂಗಳೂರಿನ ಬಗ್ಗೆ ಮಾತಾಡೋರನ್ನು ನೀವು ಕಂಡಿರ್ಬೋದು. ನಿಜ, ಹಿಂದೆ ಹಾಗೇ ಇತ್ತು, ಇವತ್ತು ಹಿಂಗಾಗಿದೆ. ಅಚ್ಚರಿಯ ಸಂಗತಿ ಏನು ಗೊತ್ತೇ, ಬೆಂಗಳೂರು ಮಾತ್ರ ಅಲ್ಲ, ಇಡೀ ಜಗತ್ತೇ ಶಾಖದಿಂದ ಬೆಂದು ಬೆಂಡಾಗಿದೆ. ಏಪ್ರಿಲ್ ಕೊನೆ ವಾರ ವಿಶ್ವದಲ್ಲಿ ಅತ್ಯಧಿಕ ತಾಪಮಾನದ ವಾರ ಎಂದು ದಾಖಲೆ ಮಾಡಿಬಿಟ್ಟಿದೆ. ಕಳೆದ ವರ್ಷ ಉತ್ತರ ಭಾರತದ ಉಷ್ಣಾಂಶ ಹೆಚ್ಚಿತ್ತು, ಈ ಬಾರಿ ದಕ್ಷಿಣ ಭಾರತದ ಸರದಿ. ಇದೇ ರೀತಿ ಜಗತ್ತಿನ ಹಲವು ಭಾಗಗಳಲ್ಲಿ ಈ ವರ್ಷ ಉಷ್ಣಾಂಶ ಹೆಚ್ಚಾಗಿದೆ. ಇದು ವಿಶ್ವ ಹವಾಮಾನ ಸಂಸ್ಥೆಯ ಅಧಿಕೃತ ವರದಿ. ಭಾರತ, ಲಾಹೋಸ್, ವಿಯೆಟ್ನಾಂ, ಮಯನ್ಮಾರ್, ಥೈಲ್ಯಾಂಡ್, ಬಾಂಗ್ಲಾದೇಶ, ಚೀನಾ, ನೇಪಾಳ, ಇಂಡೋನೇಷಿಯಾ, ಫಿಲಿಪೈನ್ಸ್ ಸೇರಿದಂತೆ ಅನೇಕ ದೇಶಗಳಲ್ಲಿ 37 ಡಿಗ್ರಿ ಸೆಲ್ಸಿಯಸ್ನಿಂದ 45 ಡಿಗ್ರಿ ಸೆಲ್ಸಿಯಸ್ಗೆ ತಾಪಮಾನ ದಾಖಲಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಇದು ಅತ್ಯಧಿಕ ತಾಪಮಾನ. ಇದೊಂದೇ ಸಮಸ್ಯೆ ಅಲ್ಲ, ಭವಿಷ್ಯದಲ್ಲಿ ಹವಾಮಾನ ಬದಲಾವಣೆ, ಹೀಟ್ ವೇವ್ ಮಾನವನ ಮತ್ತು ಜೀವಜಗತ್ತಿನ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರೋ ಮುನ್ಸೂಚನೆ ಇದೆ. ಇದಕ್ಕೇನು ಕಾರಣ ಅಂತ ನೋಡೋದಾದರೆ, ಬಹುತೇಕ ರಾಷ್ಟ್ರಗಳಲ್ಲಿ ಇಂದಿನಂತೆ ಸಮರ್ಪಕ ಮಳೆ ಬೀಳ್ತಿಲ್ಲ. ನಗರೀಕರಣದ ಪ್ರಭಾವದಿಂದಾಗಿ ಮಳೆ ನೀರಿನ ಪುನರ್ಬಳಕೆ ಆಗ್ತಿಲ್ಲ, ಇಂಗುವಿಕೆ ಆಗ್ತಿಲ್ಲ, ಮರಗಿಡಗಳ ಮಾರಣ ಹೋಮ ಆಗ್ತಿದೆ, ಕೆರೆಕಟ್ಟೆಗಳು ಬತ್ತಿವೆ, ಜಲಾಶಯಗಳು ನಿರ್ಲಕ್ಷ್ಯಕ್ಕೆ ಒಳಗಾಗಿವೆ, ಹಸಿರು ಭೂಮಿ ಕಾಂಕ್ರೀಟ್ ಕಾಡಾಗುತ್ತಿದೆ. ಇಂಥದ್ದೇ ಹಲವಾರು ಕಾರಣಗಳಿಂದಾಗಿ ಭೂಮಿ ತಾಯಿ ಬಿಸಿಲಿಗೆ ಬೆಂದು ಬಸವಳಿದು ಹೋಗಿದ್ದಾಳೆ. ಜಾಗತಿಕವಾಗಿ ಭೂಮಿಯಲ್ಲಿ ಅತ್ಯಧಿಕ ತಾಪಮಾನ ದಾಖಲಾಗ್ತಿದೆ. ಮೊದಲೇ ಹೇಳಿದಂತೆ ಇದು ಬೆಂಗಳೂರು, ಭಾರತದ ಕತೆ ಮಾತ್ರ ಅಲ್ಲ, ಬಹುತೇಕ ದೇಶಗಳ ವ್ಯಥೆ ಕೂಡ. ಇದೇ ಏಪ್ರಿಲ್ ಕೊನೆ ವಾರದಲ್ಲಿ ಭಾರತದಲ್ಲಿ 45.5, ಮಯನ್ಮಾರ್ನಲ್ಲಿ 45, ಥಾಯ್ಲೆಂಡ್ನಲ್ಲಿ 44.6, ವಿಯೆಟ್ನಾಂ ಮತ್ತು ಲಾಹೋಸ್ನಲ್ಲಿ 42.4, ಬಾಂಗ್ಲಾದಲ್ಲಿ 42.8, ನೇಪಾಳ 42.9, ಚೀನಾ 41.9, ಫಿಲಿಪೈನ್ಸ್ 37 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಜಗತ್ತಿನ ಬಹುಭಾಗಗಳಲ್ಲಿ ಬಿಸಿಲಿನ ಪ್ರಮಾಣ ಹೆಚ್ಚಾಗ್ತಿರೋ ಬಗ್ಗೆ ಹವಾಮಾನ ತಜ್ಞರು ಕಳವಳ ವ್ಯಕ್ತಪಡಿಸಿದ್ದಾರೆ.